ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಹಬ್ಬದ ಆಚರಣೆಯಂತೆ ಆಚರಣೆ ಮಾಡಲಾಯಿತು. ಪಕ್ಷದ ಸಂಘಟನೆಗಾಗಿ ದುಡಿದ ಹಿಂದಿನ ಜಿಲ್ಲಾಧ್ಯಕ್ಷರು ಸೇರಿದಂತೆ ಈಗಿನ ಜಿಲ್ಲಾಧ್ಯಕ್ಷರವರೆಗೆ ದಂಪತಿ ಸಮೇತವಾಗಿ ಕುಂಕುಮ ಅರಿಶಿಣ ಸೀರೆ ಹೊದಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕುರಿತಂತೆ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ, ಭಾರತೀಯ ಜನತಾ ಪಕ್ಷ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇದೆ. ಇಡೀ ವಿಶ್ವಕ್ಕೆ ಭಾರತೀಯ ಜನತಾ ಪಕ್ಷ ಮಾದರಿಯ ಪಕ್ಷವಾಗಿ ಹೊರಹೊಮ್ಮತಾ ಇದೆ. ನಮ್ಮ ಪಕ್ಷ ರಾಜಕೀಯವಾಗಿ ಜೊತೆಗೆ ಭಾವನಾತ್ಮಕವಾಗಿ ದೇಶದ ಅಖಂಡತೆಗಾಗಿ ಬೆಳೆಯುತ್ತಿದೆ. ಡಾಕ್ಟರ್ ಶ್ಯಾಮರಾವ್ ಪ್ರಸಾದ್ ಮುಖರ್ಜಿ ಹಾಗೂ ದೀನದಯಾಳ್ ಉಪಾಧ್ಯಾಯ ಅವರ ಪರಿಶ್ರಮದಿಂದ ಪಕ್ಷ ಸಂಸ್ಥಾಪನೆಗೊಂಡಿದ್ದು, ದೇಶದ ಅಭಿವೃದ್ಧಿ ಅಖಂಡತೆಗಾಗಿ ಪಕ್ಷ ಸಂಸ್ಥಾಪನೆ ಮಾಡಲಾಗಿತ್ತು. ಸಂಘಟನೆಗೆ ಇನ್ನೊಂದು ಹೆಸರೇ ಬಿಜೆಪಿ ಪಕ್ಷವಾಗಿದೆ. ಬಹಳಷ್ಟು ಜಿಲ್ಲಾಧ್ಯಕ್ಷರು ಬಿಜೆಪಿ ಪಕ್ಷದ ಸಂಘಟನೆಗಾಗಿ ದುಡಿದಿದ್ದಾರೆ. ಹಾಗಾಗಿ ಇವತ್ತು ಪಕ್ಷದ 44ನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತವಾಗಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಎಲ್ಲ ಹಿರಿಯರಿಗೂ ಕೂಡ ದಂಪತಿ ಸಮೇತವಾಗಿ ಇವತ್ತು ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದರು. ಈ ಕುರಿತಂತೆ ರಘುನಾಥರಾವ್ ಮಲ್ಕಾಪುರೆ ಅವರು ಮಾತನಾಡಿ, ಬಿಜೆಪಿ ಪಕ್ಷ ಅತ್ಯಂತ ಕಿರಿಯ ಕಾರ್ಯಕರ್ತನಿಗೂ ಗುರುತಿಸಿ ಸ್ಥಾನಮಾನ ನೀಡುತ್ತೆ. ಇವತ್ತಿನ ಈ ಕಾರ್ಯಕ್ರಮ ಭಾವನಾತ್ಮಕ ಕಾರ್ಯಕ್ರಮವಾಗಿದೆ. ಬಿಜೆಪಿ ಪಕ್ಷದಲ್ಲಿ ಪ್ರೀತಿ, ವಾತ್ಸಲ್ಯ, ಕೌಟುಂಬಿಕ ಮನೋಭಾವವಿದೆ. ಇದು ಬೇರೆ ಯಾವ ಪಕ್ಷದಲ್ಲಿಯೂ ಕೂಡ ಇಲ್ಲ. ಪರಸ್ಪರ ನಿಂದನೆ ಮಾಡುವುದು, ಒಬ್ಬರನ್ನ ತುಳಿದು ಒಬ್ಬರು ಬೆಳೆಯಬೇಕು ಎನ್ನುವ ವಾತಾವರಣ ಬೇರೆ ಪಕ್ಷದಲ್ಲಿ ಇದೆ. ಆದರೆ ಬಿಜೆಪಿ ಪಕ್ಷ ಹಾಗಲ್ಲ. ಹಿರಿಯರ ಪರಿಶ್ರಮದಿಂದ ಬೆರಳೆಣಿಕೆಯಷ್ಟಿದ್ದ ಜನಸಂಘ ಇವತ್ತು ವಿಶ್ವದ ಅತಿ ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಏಕೈಕ ಪಕ್ಷವಾಗಿ ಹೊರಹೊಮ್ಮತಾ ಇದೆ. ನಾನು ಬಹಳ ಅದೃಷ್ಟವಂತ. ನನ್ನ 63 ವರ್ಷದ ಅವಧಿಯಲ್ಲಿ ಹಿರಿಯನಾಗಿ ಕಿರಿಯನಾಗಿ ನಿಮ್ಮ ಎದುರು ನಿಂತಿದ್ದೇನೆ. ನಾರಾಯಣರಾವ್ ಮನ್ನಳ್ಳಿ ಅವರಿಂದ ಹಿಡಿದು ಕಟ್ಟಿ ಬೆಳೆಸಿದ ಪಕ್ಷ ಬೀದರ್ ಜಿಲ್ಲೆಯ ಭಾರತೀಯ ಜನತಾ ಪಕ್ಷವಾಗಿದೆ. ಮಂಗಳೂರು ಜಿಲ್ಲೆ ಬಿಟ್ಟರೆ ಸಂಘಟನೆಯಲ್ಲಿ ಬೀದರ್ ಜಿಲ್ಲೆಯಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರ ಪರಿಶ್ರಮವಾಗಿದೆ ಎಂದರು. ಅದರಂತೆ ಇದೇ ವೇಳೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು, ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಮಂಟಾಳ್ಕರ್ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿದರು. ಭಾರತೀಯ ಜನತಾ ಪಕ್ಷ ಇವತ್ತು ಸಂಸ್ಥಾಪನೆ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದೆ ಮತ್ತು ಯಾವ ರೀತಿ ಇಡೀ ವಿಶ್ವಕ್ಕೆ ಭಾರತ ಒಂದು ಯುವ ದೇಶ ಆಗಿದೆ, ಯುವಕರನ್ನು ಹೊಂದಿರುವ ದೇಶ ಆಗಿದೆಯೋ ಭಾರತೀಯ ಜನತಾ ಪಕ್ಷ ಕೂಡ ಇವತ್ತು ತನ್ನ ಯೌವನಾವಸ್ಥೆಯಲ್ಲಿ 44ನೇ ಜನ್ಮ ದಿನಾಚರಣೆ ಇವತ್ತು ನಾವು ಆಚರಿಸ್ಕೊಳ್ತಾ ಇದ್ದೀವಿ. ಬೇರೆ ಪಕ್ಷಗಳು ಅವ್ರು ರಾಜಕೀಯಕ್ಕಾಗಿ ಹುಟ್ಕೊಂಡಂತ ಪಕ್ಷ ಅಲ್ಲ, ಇವೆಲ್ಲ ಮುದುಕಾಗುವೆ. ಅದರಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವಕ್ಕೆ ಒಂದು ಮಾದರಿಯ ಪಕ್ಷವಾಗಿ ಹೊರಹೊಮ್ಮತಾ ಇದೆ. ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಸಂಸ್ಥಾಪನೆಗೊಂಡಿದ್ದು ಡಾಕ್ಟರ್ ಶ್ಯಾಮರಾವ್ ಪ್ರಸಾದ್ ಮುಖರ್ಜಿ ಮತ್ತು ದೀನದಯಾಳ್ ಉಪಾಧ್ಯಾಯರ ಒಂದು ಪರಿಶ್ರಮದೊಂದಿಗೆ ಭಾರತೀಯ ಜನಸಂಘ ಸ್ಥಾಪನೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಭಾರತೀಯ ಜನಸಂಘ ಸ್ಥಾಪನೆ ಆಗಿದೆ ಈ ದೇಶದ ಅಖಂಡತೆಗೋಸ್ಕರ, ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ. ಅವತ್ತಿನ ಕಾಲದಲ್ಲಿ ಕಾಶ್ಮೀರಕ್ಕೆ ದೋ ವಿಧಾನ್ ದೋ ನಿಶಾನ್ ದೋ ಪ್ರಧಾನ್ ನೈ ಚಲೇನಾ ಅಂತ ಹೇಳಿ ಕೇಂದ್ರದಲ್ಲಿ ಸಚಿವರಾಗಿದ್ದಂತ ಡಾಕ್ಟರ್ ಶ್ಯಾಮರಾವ್ ಪ್ರಸಾದ್ ಮುಖರ್ಜಿ ಅವರು ಆ ಕೇಂದ್ರದ ಸಚಿವ ಸಂಪುಟದಲ್ಲಿ ಅತ್ಯಂತ ಉತ್ತಮ ಸಚಿವರು, ಬೃಹತ್ ಉದ್ಯಮ ಸಚಿವರಾಗಿ ಇವತ್ತು ಅವರು ಮಾಡಿದಂತ ಕಾರ್ಖಾನೆಗಳು ಇವತ್ತಿಗೂ ಕೂಡ ಭಾರತದ ನವರತ್ನಗಳು ಅಂತ ಕರೆಸ್ಕೊಳ್ತಾರೆ. ಆ ಎಲ್ಲ ನವರತ್ನಗಳನ್ನು ಕಾಂಗ್ರೆಸ್ನವರು ಮಾರಾಟ ಮಾಡಬೇಕಂತಿದ್ರು, ಲಿಕ್ವಿಡಿಫಿಕೇಶನ್ ಮಾಡಿ, ಯಾಕಂದ್ರೆ ಅವೆಲ್ಲ ನುಕ್ಸಾನದಾಗಿವೆ ಅಂತ ಹೇಳಿ. ಇವತ್ತು ಅದೇ ಕಾರ್ಖಾನೆಗಳು ನರೇಂದ್ರ ಮೋದಿ ಅವರು ಬಂದ ನಂತರ ಇಡೀ ವಿಶ್ವದಲ್ಲಿ ಅತ್ಯಂತ ಸುಪ್ರಸಿದ್ಧಿ ಹೊಂದಿದಂತ ಕಾರ್ಖಾನೆಗಳಾಗಿವೆ. ಇವತ್ತು BHEL, HAL ರಾಕೆಟ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಏರೋಪ್ಲೇನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ವಿದೇಶಗಳಿಗೆ ಫೈಟರ್ ಪ್ಲೇನ್ ತೇಜಸ್ ಅನ್ನುವಂತ ಪ್ಲೇನ್ಗಳನ್ನು ರಫ್ತು ಮಾಡ್ತಾ ಇದ್ದಾರೆ. ಅಂತಹ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಚಿತ್ತರಂಜನ್ ದಾಸ್ನಲ್ಲಿ ಗೊಬ್ಬರದ ಕಾರ್ಖಾನೆ, ಈ ರೀತಿ ಅನೇಕ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದಂತಹ ಶ್ಯಾಮರಾವ್ ಪ್ರಸಾದ್ ಮುಖರ್ಜಿ ಅವರು ಕೇಂದ್ರದ ನೆಹರು ಅವರ ತುಷ್ಟೀಕರಣ ರಾಜನೀತಿಯಿಂದಾಗಿ ಇವತ್ತು ಆ ತುಷ್ಟೀಕರಣ ರಾಜನೀತಿ ನಮ್ಗೆ ಬೇಡ ಅಂತ ಹೇಳಿ ಆ ಸರ್ಕಾರದಿಂದ ಹೊರಗೆ ಬಂದು ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿದರು. ಆದರೆ ಅವರು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ದೀನದಯಾಳ್ ಉಪಾಧ್ಯಾಯರು ನಮ್ಮೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದರು. ಆಗಿನ ಒಂದು ಕಾರ್ಯಕ್ರಮ ನೇಷನ್ ಫಸ್ಟ್. ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷದ ಹಿಂದಿನ ಅಧ್ಯಕ್ಷರಾದ ನಾರಾಯಣರಾವ್ ಮನ್ನಳ್ಳಿ ಅವರ ಶ್ರೀಮತಿಯವರು ಆಗಮಿಸ್ತಾ ಇದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಜನತಾ ಪಕ್ಷದವರು ಒಂದು ಕಿರಿಕಿರಿ ಅಂತ ಹೇಳಿದರು, ಎರಡು ಡ್ಯುಯಲ್ ಮೆಂಬರ್ಶಿಪ್, ಜನತಾ ಪಾರ್ಟಿ ಮತ್ತು RSS ನ ಮೆಂಬರ್ಶಿಪ್ ಡ್ಯುಯಲ್ ಮೆಂಬರ್ಶಿಪ್ ನಡೆಯೋದಿಲ್ಲ ಅಂತ ಹೇಳಿ ಅವ್ರು ಕಿರಿಕ್ ತೆಗೆದಾಗ ನಮ್ಮ
ನಮಗೆ ನಿಮ್ಮ ಸಹವಾಸ ಬೇಡ ಅಂತ ಹೇಳಿ ಈ ರಾಷ್ಟ್ರದ ರಕ್ಷಣೆಗೋಸ್ಕರ, ಈ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ, ರಾಷ್ಟ್ರದ ಅಖಂಡತೆಗೋಸ್ಕರ ಇವತ್ತು ಅವರು ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿ ನಮಗೆ ಕೊಟ್ಟಿದ್ದರು. ಇವತ್ತು ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಗಿ ಕೇವಲ 2 ಸೀಟ್ಗಳಿಂದ ಪ್ರಾರಂಭ ಆಗಿದೆ. ಇವತ್ತು ಲೋಕಸಭೆಯಲ್ಲಿ ನಾವು ಅಬ್ಕಿ ಬಾರ್ 400 ಪಾರ್ ವರೆಗೆ ಬಂದಿದ್ದೀವಿ. ಖಚಿತ ನಾವು 400 ಪಾರ್ ಮಾಡ್ತೀವಿ. ಇವತ್ತು ನಮ್ಮ ಗುರಿ ಇದೆ 370 ಸೀಟ್ಗಳನ್ನು ಗೆಲ್ಲಬೇಕು. ಭಾರತೀಯ ಜನತಾ ಪಕ್ಷ ಸ್ವತಂತ್ರವಾಗಿ 370 ಗೆಲ್ಲಬೇಕು. NDA 400 ಹೆಚ್ಚಿಗೆ ಹೋಗಬೇಕು ಅನ್ನುವಂತ ಒಂದು ಗುರಿ ಇದೆ ಮತ್ತು ಆ ಗುರಿಯನ್ನು ನಾವು ಖಂಡಿತವಾಗಿ ಸಾಧಿಸ್ತೀವಿ. ಇವತ್ತು ಕಾಂಗ್ರೆಸ್ ಮುಳುಗುತ್ತಿರುವ ಹಡಗಾಗಿದೆ. ಬರುವಂತ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಬೀದರ್ ಸೇರಿದಂತೆ ಕರ್ನಾಟಕದ 25 ಕ್ಷೇತ್ರಗಳು 3 JDS ಕ್ಷೇತ್ರಗಳನ್ನು ಗೆಲ್ಲುವಂತ ಒಂದು ಯೋಜನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹಾಕಿಕೊಂಡಿದ್ದಾರೆ. ಅದು ಖಂಡಿತವಾಗಿ ಸಫಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡಿ ಬರುವಂತಹ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಬೀದರ್ನ ಅಭ್ಯರ್ಥಿಯನ್ನು ಕೂಡ ನಾವು ನೀವು ಸೇರಿ ಗೆಲ್ಸ್ಕೊಂಡು ಬರೋಣ ಅನ್ನುವಂತ ಮಾತನ್ನು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಜೈ ಹಿಂದ್. ತಾನು ನಡೆದುಕೊಂಡಿರ್ತಕ್ಕಂತಹ ನೀತಿಗಳು ಎಲ್ಲವನ್ನ ಗಮನಿಸಿರ್ತಕ್ಕಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಯಾವ ಜಾತಿಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಕುಟುಂಬ ರಾಜಕಾರಣ, ನಿರಂತರವಾಗಿರ್ತಕ್ಕಂತಹ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದೆಲ್ಲವನ್ನ ಗಮನಿಸಿರ್ತಕ್ಕಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಅನಿಸ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ ಈ ದೇಶಕ್ಕೆ ಭವಿಷ್ಯ ಇಲ್ಲ ಮತ್ತು ಉಳಿಗಾರವಿಲ್ಲ. ಹೀಗಾಗಿ ಒಂದು ಪರ್ಯಾಯವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ಅವತ್ತು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು, ಕೇಂದ್ರದ ಕ್ಯಾಬಿನೆಟ್ ಇದಕ್ಕೆ ತಮ್ಮ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ಅನೇಕ ದಿವಸಗಳ ಕಾಲ ಯೋಚನೆಯನ್ನು ಮಾಡಿ, ಆಲೋಚನೆಯನ್ನು ಮಾಡಿ, ಸಂಘದ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು 51ರಲ್ಲಿ ಭಾರತೀಯ ಜನಸಂಘವನ್ನ ಸ್ಥಾಪನೆಯನ್ನು ಮಾಡ್ತಾರೆ. ನಮಗೆಲ್ಲ ಗೊತ್ತಿರಲಿ, ಭಾರತೀಯ ಜನಸಂಘದ ಅವತ್ತಿನ ನಮ್ಮ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ದೀಪ, ಪಣತಿಯ ದೀಪ. ನಾವು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಪಕ್ಷವನ್ನು ಕಟ್ಟಿದಾಗ ಕಾಂಗ್ರೆಸ್ಸಿಗರು ಹೇಳ್ತಿದ್ರು ರಾಜ್ ಕರ್ನೆ ಕಾ ಖೇಲ್ ನಹೀ, ನಂದಾ ದೀಪ ಮೇ ತೇಲ್ ನಹೀ ಅಂತಕ್ಕಂಥ. ಅಂದ್ರೆ ದೀಪದ ಒಳಗಡೆ ಎಣ್ಣೆ ಇಲ್ಲ, ಹೇಗೆ ಇವರು ರಾಜಕಾರಣವನ್ನು ಮಾಡ್ತಾರೆ, ಅದು ಕಾಂಗ್ರೆಸ್ಗೆ ಪರ್ಯಾಯವಾಗಿ. ಆಗ ಶ್ಯಾಮಪ್ರಸಾದ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವತ್ತು ದೇಶದ ಅಂದ್ರೆ ರಾಜಕಾರಣವನ್ನ ಕೇವಲ ರಾಜಕಾರಣದ, ರಾಷ್ಟ್ರಕಾರಣದ ವಿಷಯಗಳನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಯಾವ ಕಾಶ್ಮೀರಕ್ಕೆ 370ನೇ ವಿಧಿಯನ್ನ ಕಾಂಗ್ರೆಸ್ ತಂದಿತ್ತು ಆ ವಿಷಯವನ್ನು ಇಟ್ಕೊಂಡು ಏಕ ದೇಶ ಮೇ ದೋ ವಿಧಾನ ದೋ ನಿಶಾನ್ ದೋ ಪ್ರಧಾನಿ ನಹಿ ಚಲೇಗ ಅಂತಕ್ಕಂತಹ ವಿಷಯವನ್ನು ಇಟ್ಕೊಂಡು ಇಡೀ ದೇಶದಾದ್ಯಂತ ಜನಜಾಗೃತಿಯನ್ನ ಮಾಡೋದ್ರ ಮೂಲಕ, ಪಕ್ಷ ಸಂಘಟನೆಯನ್ನು ಮಾಡೋದ್ರ ಮೂಲಕ ಅವತ್ತು ಜನಸಂಘವನ್ನ ಕಟ್ಟಿದಾಗ ಸಂಘದ ಹಿರಿಯರು ಅವತ್ತು ಸುಂದರ್ ಸಿಂಗ್ ಭಂಡಾರಿ ಇರ್ಬೋದು, ನಾನಾಜಿ ದೇಶಮುಖ್ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ಇರ್ಬೋದು, ಮುರಳಿ ಮನೋಹರ್ ಜೋಶಿ ಅವರು ಇರ್ಬೋದು, ಹೀಗೆ ಸಂಘದ ಅನೇಕ ಹಿರಿಯ ಪ್ರಚಾರಕರು ಅವತ್ತು ಜನಸಂಘವನ್ನ ಕಟ್ಟೋದಕ್ಕೆ ಬಂದರು. ಮಾಡ್ಕೊಂಡಿರ್ತೀವಿ. ಆದ್ರೆ ಈ ತರ ನಾವು ಸೇರಿದಾಗ ಒಂದು ವಿಶೇಷವಾದಂತ ವಿದ್ಯುತ್ ಸ್ಪರ್ಶ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲರಿಗೂ ಅನ್ಸುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಪ್ರೀತಿ, ವಾತ್ಸಲ್ಯ, ವ್ಯಾಮೋಹ ಇದು ಯಾವ ಬೇರೆ ಪಕ್ಷದಲ್ಲಿ ನಾನಂತೂ ಕಂಡಿಲ್ಲ. ಬೇರೆ ಪಕ್ಷದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ನಿಂದನೆ ಮಾಡೋದು, ರಾಜಕಾರಣ ಅಂದ್ರೆ ಜನ ಇವತ್ತು ಒಬ್ಬರು ತುಳಿದಿದ್ದೊಬ್ಬರು ಮೇಲ್ ಬರ್ತಾರೆ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಕಾಲದಲ್ಲಿ, ಅಂದ್ರೆ ಇಂದಿನ ಭಾರತೀಯ ಜನತಾ ಪಕ್ಷ ಅಂದ್ರೆ ಅಂದಿನ ಜನಸಂಘ, ನಮ್ಮ ಹಿರಿಯರ ಒಂದು ಪರಿಶ್ರಮದಿಂದ ಬೆಳವಣಿಗೆ ಜನದಷ್ಟಿದ್ದಂತ ಜನಸಂಘ ಇವತ್ತು ವಿಶ್ವದ ಎಲ್ಲಕ್ಕಿಂತ ಹೆಚ್ಚಿನ ಸದಸ್ಯರುವಂತ ಒಂದು ಪಾರ್ಟಿ ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ಹಿರಿಯರು ಅಂತ ನಮ್ಮ ಕಾರ್ಯ ಪದ್ಧತಿ. ಬಂಧುಗಳೇ, ಒಂಥರ ನನಗೊಂದು 5 ನಿಮಿಷ ಸಮಯ ಕೊಟ್ಟಿದ್ದಾರೆ ಅಧ್ಯಕ್ಷರು, 1 ತಾಸು ನಾವು ತಮ್ಮದು ಕಮ್ಮಿ ಇದೆ. ಆದ್ರೆ ನಾನು ಬಹಳ ಅದೃಷ್ಟವಂತ ಇದ್ದೆ. ನಾನು ಹೆಂಗೆ ಅದೃಷ್ಟ ಅಂತ ಅಂದ್ರೆ ನನಗೀಗ ವಯಸ್ಸು ಹಿರಿಯರ ವಯಸ್ಸು. ನಮ್ಮ ತಾಂತ್ರಿಕ 60 ವಯಸ್ಸು ಆದ್ರೆ ಹಿರಿಯ ನಾಗರಿಕರ, ಈಗ ನಾನು 63 ವರ್ಷ. ಆದ್ರೆ ಇಲ್ಲಿ ವೇದಿಕೆ ಮೇಲೆ ಕುಂತಂತ ಉಪಸ್ಥಿತಿದ್ರಲ್ಲಿ ನಾನು ಹಿರಿಯನು ಹೌದು, ಕಿರಿಯನು ಹೌದು. ಹಾಗಾಗಿ ನಾನು ಬಹಳ ಅದೃಷ್ಟವಂತ ಅಂತ. ನಮ್ಗೆ ಹಿರಿಯರಂತ ಸ್ವರ್ಗೀಯ ನಾರಾಯಣ ಮಂಡಳಿಯವರು, ಅವ್ರ ಶ್ರೀಮತಿಯವರು ಬಂದಾರೆ, ಅಮ್ಮವ್ರು ಬಂದಿರ್ಬೇಕು, ಎಲ್ಲರೂ ಅಮ್ಮವ್ರ ಬಂದು ಉಪಸ್ಥಿತರು, ಅವ್ರ ಶ್ರೀಮತಿಯರಿದ್ದಾರೆ, ಬಾಬುರಾವ್ ಮದ್ಕಿಟ್ಟಿದ್ದಾರೆ, ಅಕ್ಕವರಿದ್ದಾರೆ, ಸುಭಾಷ್ ಕಲ್ಲೂರು ಅವರು ಇದ್ದಾರೆ, ಅಕ್ಕವ್ರು ಬಂದಿಲ್ಲ, ಪ್ರಕಾಶ್ ಖಂಡ್ರವ್ರು ಇದ್ದಾರೆ, ಶ್ರೀಮತಿ ಅಕ್ಕ ಬಂದಿಲ್ಲ. ಅವರು ಇವರೆಲ್ಲರೂ ನನಗಿಂತ ಹಿರಿಯರು, ನನಗಿಂತ ಕಿರಿಯರು.
ಗಂದಿಗೆರು ಇದ್ದಾರೆ, ಕಿರಿಯರು ಇರ್ಬೋದು, ಅವರು ಮನೆ ಕರ್ಕೊಂಡ್ಬಂದಿಲ್ಲ ಅಂಕಲ ಇದ್ದಾರೆ, ಸುತ್ತ ಅಗ್ರಿಗೆ ಇರ್ಬೋದು. ನಮ್ಮ ಹಿರಿಯರು ನಮ್ಮ ಮಧ್ಯದಲ್ಲಿ ಉಪಸ್ಥಿತಿ ಇಲ್ಲ. ನಮ್ಮ ಸೌಭಾಗ್ಯ ಅಂದ್ರೆ ಉಳಿದರೆಲ್ಲರೂ ನಮ್ಮ ಜೊತೆಗೆ ಇವರೆಲ್ಲರೂ ಕಟ್ಟಿ ಬೆಳೆಸಿದಂಥ ಪರಿಸರ ಬಂಧುಗಳು ಬಹಳ ಗೌರವದಿಂದ ಹೇಳ್ತೀನಿ. ನಾನು ಹಿಂದೆ ನಾನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷದಾಗ ದಿಲ್ಲಿಗೆ ಹೋದಾಗ ಹೇಳ್ತಿದ್ರು, ಕಾಂಕೆ ಅಂದ್ರೆ ಬಿದರ್ ಓ ಲಾಲ್ ಸಮಜವಾಲ ಅಂದ್ರೆ ದೇಶದಲ್ಲಿ 12 ಜನ ಅಷ್ಟು ಎಂಪಿಗಳಿದ್ದಾಗ ನಮ್ಮ ಬೀದರ್ದಲ್ಲಿ ಒಬ್ಬ ಎಂಪಿ ಇದ್ರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜೆಪಿಗೆ ಒಂದು ಭದ್ರ ನೆಲೆ ಇರುವಂತ ಯಾವ್ದಾದ್ರು ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಜಿಲ್ಲೆ ಬಿಟ್ರೆ ಸಂಘಟನಾತ್ಮಕ ಗಟ್ಟಿರೋ 2ನೇ ಜಿಲ್ಲೆ ಅಂದ್ರೆ ಬೀದರ್ ಜಿಲ್ಲೆ. ಅದಕ್ಕೆ ಯಾರು ಕಾರಣ ಗೊತ್ತಿದ್ದು ಮೇಲೆ ಕೂತಂತ ಅಲ್ಲ, ಹಿರಿಯರು ಕಾರಣ ಕೂತ. ಅದೇನು ಗಟ್ಟಿಯಾದ ಒಂದು ಅಡಿಪಾಯ ಹಾಕ್ಬಿಟ್ಟಿದ್ದಾರೆ ನಮಗೆ. ನನ್ಗೆ ಇವಾಗ ನೆನಪಿದೆ ಬಂಧುಗಳೇ, ನಾನು ಯಾವ್ದಾದ್ರು ಇವತ್ತಿಲ್ಲ, ಅವ್ರು 1989ರಲ್ಲಿ ಚುನಾವಣೆ ಮಾಡಿದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಮೊದಲನೇ ಬಾರಿ ನಾನು ಚುನಾವಣೆ ಕೆಲಸ ಮಾಡಿದ್ದೆ 1989 ಅವಾಗ ಗೆದ್ದಿದ್ದು. ಮತ್ತು 94ರಲ್ಲಿ ಮುಗಿಸ್ಬಿಟ್ಟು ನನಗನ್ಸುತ್ತೆ 94ರಲ್ಲಿ 93 92 ಕರೆಕ್ಟಾಗಿ ನೆನಪಿದೆ. ನಾನು ಸುಭಾಷ್ ಚಂದ್ರ ಬೋಸ್ ಮೊದಲನೇ ಬಾರಿಗೆ ಅಧ್ಯಕ್ಷರಾದರು. ಬಾಬುರಾವ್ ಮುಖ್ಯಮಂತ್ರಿ ಅಧ್ಯಕ್ಷರಿದ್ದರು, ಅಧ್ಯಕ್ಷ ಬಿಟ್ಟರು ಸುಭಾಷ್ ಚಂದ್ರ ಅಧ್ಯಕ್ಷ ಆಗುತ್ತೆ. ರಾಜ್ಯದ ತೀರ್ಮಾನ ಆಗಿತ್ತು. ಬೆಳಿಗ್ಗೆ ಫೋನ್ ಮಾಡೋದು ಕನ್ನಡ ಸಭೆ, ನಾವು ಹೊಟ್ಟಿನ ರಘುನಾಥ್ ನಮ್ಮೆಲ್ಲ ವ್ಯವಸ್ಥೆ ಮಾಡಬೇಕು. ನಮ್ಮ ಬಾಬು ನಮ್ಮ ಕಿರಿಯ ತಮ್ಮ ನಮ್ಮ ಜೊತೆ ಇದ್ದಾರೆ, ಎದುರುಗಡೆ ಬಾಬು ಹೆಂಗ್ ಮಾಡ್ಬೇಕು ಇವತ್ತು ಹೊಂಟನಕ್ಕೆಲ್ಲ ಇರುಗಳು. ಇವತ್ತು ನಾನು ಚೆನ್ನಾಗಿ ನೆನಪಿದೆ, ಶಿವರಾಜ್ ಶೆಟ್ಟಿ ಅವ್ರ ಕಾಂಪ್ಲೆಕ್ಸ್ ಮಾತ್ರ ಸ್ವಾಮಿ ಪ್ರಾಬ್ಲಮ್ ಭಾಳ ಇದೆ. ಶ್ರೀನಿವಾಸ ಕಾಂಗ್ರೆಸ್ ಸಾಹೇಬ್ ಜಿಲ್ಲಾಧ್ಯಕ್ಷರ ಘೋಷಣೆ ಇತ್ತು. ಬಾಬುರಾವ್ ಬಂದು ಇದು ಮಾಡಿದ್ರು. ಮೋಸ್ಟ್ಲಿ ಡಾಕ್ಟರ್ ಎಂ ಆರ್ ತಂಜಾರ ವೀಕ್ಷಕರಾಗಿ ಬಂದಿದ್ದು. ಡಾಕ್ಟರ್ ಎಂ ಆರ್ ತಂಜಾರ್ ಬಂದಿದ್ರು. ಬಂದು ಅವರು ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅವರು ಜಿಲ್ಲಾಧ್ಯಕ್ಷ ಬೆಳಗ್ಗೆ ಆದ್ರು, ಸಂಜೆ ಮುನ್ನಾಗ ಹೋಗ್ದಂತ ನನ್ನ ಅಧ್ಯಕ್ಷ ಬಾಬು ಅದರಿಂದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಮಾಡೋದು. ಅಂದ್ರೆ ಬಹಳ ಸಣ್ಣ ನಮ್ಮ ಪಾರ್ಟಿ ಪರಿಸ್ಥಿತಿ ಬಹಳ ಸಾಧ್ಯತೆ ಹೇಳಿದ್ರು. ರಘುನಾಥ್ ಮನೆ MLC ಕೆಲಸ ಮಾಡುವಂಥ ಅವಕಾಶ ಇತ್ತು. ಬೀದರ್ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷ ಆಗಿ ಪ್ರಾರಂಭ ಮಾಡುವಂಥ ನಮ್ಮ ರಾಜಕೀಯ ಜೀವನವನ್ನು ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ, ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ 3 ಬಾರಿ ಕಾರ್ಯದರ್ಶಿಯಾಗಿ, 2 ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷನಾಗಿ, ರಾಜ್ಯದ ಚುನಾವಣಾ ಅಧಿಕಾರಿಯಾಗಿ, ರಾಜ್ಯ ಅಧ್ಯಕ್ಷ ಬಂದ್ಬಿಟ್ರೆ ಹೆಚ್ಚು ಎಲ್ಲ ಜವಾಬ್ದಾರಿ ಮಾಡುವಂತ ಅವಕಾಶ ನನ್ನ ಪಕ್ಷ ನನಗೆ ಕೊಟ್ಟಿದೆ. ಹಾಗಾಗಿ ನಾನು ಬಹಳ ಅದೃಷ್ಟವಂತ ಅಂತೇಳಿ. ಮತ್ತೆ ನಮ್ಮ ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಯಾರು ಸಭಾಪತಿ ಆಗಿಲ್ಲ. 9 ತಿಂಗಳ ಕಾಲ ಸಭಾಪತಿಯಾಗಿ ಕೆಲಸ ಮಾಡುವಂತ ಒಂದು ಸೌಭಾಗ್ಯ ಕೂಡ ಸಿಕ್ತು. ಸಭಾಪತಿ ಅಂದ್ರೆ ಮುಖ್ಯಮಂತ್ರಿಗಿಂತ ದೊಡ್ಡ ಹುದ್ದೆ ಅದು. ಈ ತರ ಬೇರೆ ಪಾರ್ಟಿಗಳು ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಮಾನ್ಯ ಕಾರ್ಯಕರ್ತರು ಕೂಡ ಗುರುತಿಸಿ ಅವ್ರನ್ನ ಜವಾಬ್ದಾರಿ ಕೊಡುವಂಥದ್ದು ನಮ್ಮ ಶ್ರೀಲಂಕರು ರಾಜಕಾರಣದಲ್ಲಿ ಹೆಮ್ಮೆ ಇದೆ. ನಮ್ಮ ಪಕ್ಷದ ಸಂಸ್ಥಾಪನೆ ದಿನದ ಹಾರ್ದಿಕ ಶುಭಾಶಯಗಳು ಕೋರ್ತೇನೆ. ನಮ್ಮೆಲ್ಲರಿಗೆ ಈ ಪಕ್ಷವು ಒಂದು ಸ್ಥಾನ ಮಾನ ಹೆಸರು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಮೊಟ್ಟಮೊದಲಾಗಿ ನಮ್ಮನ್ನ 2006ರಲ್ಲಿ ಮೊದಲು 2004ರಲ್ಲಿ ನಮ್ಮ ತಾಯಿ ಪಕ್ಷ ಸೇರಿದ್ರು. ನಾವು ಬೇರೆ ಬೇರೆ ಕೆಲಸ ಮಾಡ್ತೇವೆ ಕಾಂಟ್ರಾಕ್ಟ್ ನಾವು ಮಾಡೋದಕ್ಕೆ ಅವ್ರ ಸ್ಫೂರ್ತಿಯಲ್ಲಿ ನಾನು ಪಕ್ಷ ಜಾಯ್ನ್ ಆದ. ಬಾಬುರಾವ್ ಮಧುಕಟ್ಟಿ ಸಾಹೇಬ್ ನನಗೆ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮಾಡಿದ್ರು ಫಸ್ಟ್. ಹಾಗೆ ನಾನು ಒಂದು ಓಡಾಡ್ತಾ ಇದ್ದೆ. ಅವಾಗ ನಾನು ಗುರುತಿಸಿ ಬಾಬುರಾವ್ ಮಧುಕಟ್ಟಿ ಅನ್ನೋರು ಜನರಲ್ ಸೆಕ್ರೆಟರಿ ಮಾಡಿದ್ರು. ಆಮೇಲೆ ಹಂತವಾಗಿ ಎಲ್ಲ ಪಕ್ಷದ ನಾಯಕರ ಒಂದು ಆಶೀರ್ವಾದ, ಎಲ್ಲರ ಒಂದು ಸಹಭಾಗಿಯೊಂದಿಗೆ ಹಾಗೂ ನನ್ನ ತಾಯಿ ಆಶೀರ್ವಾದ ಹಾಗೂ ನನ್ನ ಮಿಸೆಸ್ನ ಸಪೋರ್ಟ್. ಯಾಕಂದ್ರೆ ಎಲ್ಲೂ ಓಡಾಡಬೇಕಂದ್ರೆ ರಾಜಕೀಯದಾಗ ಮನಿ ಮಠ ಬಿಟ್ಟು ಹೊಡಬೇಕಂದ್ರೆ ಎಲ್ಲರದು ಹೋಮ್ ಮಿನಿಸ್ಟರ್ಗಳು ಬಹಳಷ್ಟು ಕೊಡುಗೆರು. ಏನಂತ ಅಮ್ಮ
ಅದಕ್ಕೆ ರಾಜಕೀಯದಾಗ ಯಾರು ಹೆಂಗ್ ಬಂದಿದ್ರು ಹೆಂಗ್ ಬಂದು ದೇವ್ರ ಭಗವಂತ ಗೊತ್ತ. ಯಾಕಂದ್ರೆ ಮಲ್ಕಾಪುರಿ ಸಾಬ್ರು ಇಂಜಿನಿಯರ್ ಇದ್ರು, ವಾಲಂಟಿಯರ್ ತಗೊಂಡು ರಾಜಕೀಯದಾಗ ಕಲ್ಲೂರು ಸಾಬ್ರು ಕಾಂಟ್ರಾಕ್ಟ್ರಿ ಮಾಡ್ತಾರೆ ರಾಜಕೀಯದಾಗ, ಪ್ರಕಾಶ್ ಖಂಡ್ರೆ ಸಾಬ್ರು ಕಾಂಟ್ರಾಕ್ಟ್ರಿ ಮಾಡ್ತಾರೆ ರಾಜಕೀಯದಾಗ, ಏನಾರು ಅವ್ರು ಬಿಸ್ನೆಸ್ ಮಾಡ್ತಿರು, ಎಲ್ಲರೂ ಒಂದೊಂದು ಬರ್ಬೇಕಂತ ಯಾರೂ ಬಂದಿಲ್ಲ. ಬಟ್ ಅದು ದೇವರು ಈ ಒಂದು ದೊಡ್ಡ ಪಕ್ಷದಾಗ ದೇಶಕ್ಕೆ ಸೇವೆ ಮಾಡೋಂಥ ಪಕ್ಷ ನಮ್ಮಿಗೆಲ್ಲರಿಗೆ ಒಂದು ತಂದು ನಿಂದಿರ್ಸ. ನಾನು 97ದಾಗ ಮ್ಯಾರೇಜ್, 99ದಾಗ ಲೆಕ್ಚರ್ ಇಟ್ಟು ನಾನು ನಮ್ಮ ಮನೆ ಹುಬ್ಳಿ ಹೋಗಿದ್ದೆವು, ಹೋಮಿಯೋಪತಿ ಕಾಲೇಜ್ ಓದೋ ಇಟ್ಟಿದಾಗ ಅಕ್ಕಿ ಪಾಸ್ ಆಗೋದು ನಾ ಫೇಲ್ ಆಗ. ಹಿಂಗಾಯ್ತು, ಅವ್ರಿಗೆ ಗೊತ್ತ ನಿಮಗೆ ತೊಗೊಂಬಲ್ಲ ಅಂತ ಅದೇನೇ ಇರ್ತಾವ. ಹಿಂಗಾಗಿ ಬರೋರ್ದಾಗ ಹೋಮಿಯೋಪತಿಕ್ ಹಾಸ್ಪಿಟಲ್ ಆಗಿತ್ತು ಸರ್. ನಂಗೆ ರಿಕಮೆಂಡ್ ಆಗಿ ಬೆಂಗಳೂರು ಅಟ್ರು ಮಿನಿಸ್ಟ್ರಿ ಅವಾಗ ಒಂದು ಏನೋ ಕಾರಣಕ್ಕಾಗಿಲ್ಲ, ನಾವು ಆದ್ರೆ ಅಲ್ಲೇ ಬರೋದು ದವಾಖಾನೆಗೆ ಇರ್ತದೆ. ಅಂದ್ರೆ ಬಸವಣ್ಣವ್ರು ಹೇಳಿಲ್ಲ, ಬಾರದು ಬಪ್ಪದು ತಪ್ಪದು ಅಂತ. ಯಾರ್ದೇನು ಎಲ್ಲಿ ಆಗತ್ತ ಅಲ್ಲಿ ಆ ದೇವರ ಭಗವಂತ ಬರ್ದಿರ್ತಾನೆ. ಆ ಟೈಮಿಗೆ ಸಂದರ್ಭ ಅನುಸಾರ ನಾವು ಅಲ್ಲಿ ಬೆಳೀತಾ ಇರ್ತೇವೆ. ನಾವೊಂದ್ಸಲ ಪಕ್ಷ ನಮ್ಮ ಕಲ್ಲೂರು ಸಾಬ್ರು ಜಿಲ್ಲಾಧ್ಯಕ್ಷ ಇದ್ದಾಗ ಜಡ್ಪಿ ಟಿಕೆಟ್ ಕೊಟ್ಟರು ನನಗೆ. ಆಮೇಲೆ ಪಕ್ಷ ವಿಂಗಡಣೆ ಆದ್ಮೇಲೆ KJP ಆದ್ಮೇಲೆ ಇತ್ತು. ಆಮೇಲೆ BJP 2016 ರಾಜ್ಯಾಧ್ಯಕ್ಷ BS ಶಿವರಾಜ್ ಸಾಬ್ರು ಎಲ್ಲ ಜಿಲ್ಲೆ ಎಲ್ಲ ಪ್ರಮುಖರು ಸೇರಿ ಜಿಲ್ಲಾಧ್ಯಕ್ಷ ಮಾಡಿದ್ರು. ಅಷ್ಟೇ ಎಲ್ಲ ಸಮಯ ಎಲ್ಲರೂ ಕೊಟ್ಟೆ ನಾವು. ನನ್ನ ಜೊತೆ ನನ್ನ ಅನ್ಸ್ಬೇಕಂತ ಆಗಿತ್ತಂತ ನನ್ನ ಜನರಲ್ ಸೆಕ್ರೆಟರಿ ನನ್ನ ಜೊತೆ ಎಷ್ಟು ಖುಷಿ ಅದಕ್ಕೆ. ನನ್ನ ಸತಿ ಡ್ರಾಯಿಂಗ್ ಪೋಸ್ಟ್ ಆಗಿದ್ದಾರೆ ಪ್ರಮುಖ ಸ್ಥಾನದಾಗ ಈಶ್ವರ್ ಸಿಂಗ್ ಆಗಲಿ, ಕಾಂಗೆ ಆಗಲಿ, ನಮ್ಮ ಸೋಮನಾಥ್ ಪಾಟೀಲ್ ಆಗಲಿ, ಬಾಬುರಾವ್ ಕಾರಬಾರಿ ಆಗಲಿ, ಆ ಒಂದು 16 to 19 ಇಯರ್ 3 ವರ್ಷ ಇತ್ತು. ಎಲ್ಲರೂ ಈ ಪಕ್ಷ ಡ್ರಾಯಿಂಗ್ ಪೋಸ್ಟ್ ಆಗ. ಈಗ ಇಲ್ಲಿ ಜನರಲ್ ಸೆಕ್ರೆಟರಿ ಮತ್ತೆ ಮುಂದೆ ಡ್ರಾಯಿಂಗ್ ಪೋಸ್ಟ್ ಹೋಗ್ತದೆ. ಇದೊಂದು ಹಂತವಾಗಿ ಪಕ್ಷದ ಬೆಳೆಯಂತ ಒಂದು ಕಾಲ ಅದ. ಅದು ಭಾರತೀಯ ಜನತಾ ಪಾರ್ಟಿದಾಗೆ ಈಗ ನಾವು ಮಲ್ಕಾಪುರಿ ಸಾಬ್ರು ಹೇಳ್ದಂಗೆ ಹೇಳಿದ್ರು, ಯಾರಿಗೆ ಎಲ್ಲಿ ಸಣ್ಣ ಮನುಷ್ಯನೂ ದೊಡ್ಡ ಸ್ಥಾನಕ್ಕೆ ಸಭಾಪತಿ, ಮಲ್ಕಾಪುರದ ಸಣ್ಣ ವ್ಯಕ್ತಿ ರಾಜ್ಯದ ಸಭಾಪತಿ ಆಗ್ತಾರಂತದ. ಇದು ನಮ್ಮ ಪಾರ್ಟಿದಾಗೆ ಇದ್ರಾಗ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಟ್ರೆಡಿಷನಲ್ ಆಗಿತ್ತು. ನಮ್ಮಲ್ಲಿ ಯಾರು ಯಾವಾಗ ಅಧ್ಯಕ್ಷ ಇರ್ತಾರೆ, ಯಾವಾಗ ಮುಖ್ಯಮಂತ್ರಿ ಇರ್ತಾರೆ, ಯಾವಾಗ ಮಿನಿಸ್ಟರ್ ಆಗ್ತಾರ, ಪಕ್ಷನೇ ಡಿಸೈಡ್ ಮಾಡ್ತಾರೆ. ಯಾವ ವ್ಯಕ್ತಿ ಡಿಸೈಡ್ ಮಾಡೋ ಉದಾಹರಣೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಮೊದಲು ಸಲ ನಾವು ಸಣ್ಣ ಆದರೂ ಕೂಡ 0ಯಿಂದ ಇಲ್ಲಿಯವರೆಗೆ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ಮಾಡಿರುವಂತಹ ಹೆಗ್ಗಳಿಕೆ ಎಲ್ಲ ಕಾರ್ಯಕರ್ತರಿಗೆ, 44 ವರ್ಷಗಳ ಹಿಂದೆ ಎಲ್ಲ ದುಡಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಶ್ರಮ, ದೇಶದಲ್ಲಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಪಕ್ಷವನ್ನು ಕಟ್ಟಲಿಕ್ಕೆ ಕಾರಣೀಭೂತರಾದಂಥ ಮಂಡಳಿಸಿಯವರು, ಬಾಬುರಾವ್ ಮಲ್ಕಟೀಜಿಯವರು, ಸುಭಾಷ್ ಕಲ್ಲೂರು, NR ವರ್ಮಾ ಅವರು, ಪ್ರಕಾಶ್ ಖಂಡ್ರೆಜಿಯವರು, ಶಿವರಾಜ್ ಖಂಡ್ರೆ ಅವರು, ಶೈಲೇಂದ್ರ ಬೈಲಾಳ್ ಅವರು, ಅದೇ ರೀತಿ ಈಗ ಮುಂದುವರಿಸಿಕೊಂಡು ಹೋಗಲು ಹೋಗ್ತಾ ಇದ್ದಾರೆ ಸೋಮನಾಥ್ ಪಾಟೀಲ್. ಸುಮಾರು 10ನೇ ಅಧ್ಯಕ್ಷರಾಗಿದ್ದಾರೆ. ಈ ಕಾರ್ಯಕಾಲದಲ್ಲಿ ಪಕ್ಷವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೇವೆ. ಒಂದು ಬಾರಿ 5 ಸೀಟುಗಳು ಸುಭಾಷ್ ಕಲ್ಲೂರು ಅಧ್ಯಕ್ಷರಿದ್ದಾರೆ ಮತ್ತು ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 4 ಸೀಟುಗಳನ್ನು ಗೆದ್ದಿದ್ದೇವೆ. ಸತತವಾಗಿ MP ಸೀಟಲ್ಲಿ ಗೆಲ್ತಾ ಇದ್ದೇವೆ. ಕೇಂದ್ರದ ಮಂತ್ರಿಗಳಾಗಿದ್ದೇವೆ, ವಿಧಾನ ಪರಿಷತ್ನ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಬೀದರ್ ಜಿಲ್ಲೆಯ ಎಲ್ಲರ ಪ್ರತಿನಿಧಿತ್ವ ಈಗಾಗಲೇ ಆಗಿದೆ. ಆ ಒಂದು ಸಂದರ್ಭ ನೆನೆಸಿಕೊಂಡ್ರೆ ನಮ್ಮ ಹಿರಿಯರು ಪಟ್ಟಂಥ ಶ್ರಮ ಇವತ್ತು ನಾವೆಲ್ಲರೂ ಕೂಡ ಒಂದು ಅಧಿಕಾರ ಸೇವೆ ಹಂಚಿಕೆ ತಂದಿದ್ದು ರಾಷ್ಟ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೂಡ. ಆ ನಿಟ್ಟಿನಲ್ಲಿ ಅವರ ಪಟ್ಟಂಥ ಶ್ರಮಕ್ಕೆ ಒಂದು ಗೌರವ ನೀಡುವಂಥ ಒಂದು ಕಾರ್ಯ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸೋಮನಾಥ್ ಪಾಟೀಲ್ ಅವರು ಇವತ್ತು ಅದನ್ನು ನೆನಪಿಸಿಕೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ಕುಟುಂಬ ಸಮೇತ ಬರಬೇಕು ಮತ್ತು ಅವರು ಗೌರವವನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಮಾಡಿದೆ. ಅವರಿಗೆ ಧನ್ಯವಾದಗಳು.
ಈ ಒಂದು ಕಾರ್ಯಕಾಲದಲ್ಲಿ ಮತ್ತಷ್ಟು ಕೆಲಸಗಳಾಗಬೇಕಾಗಿದೆ. ಕೇಂದ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಬರುವಂಥ ಚುನಾವಣೆ ನಾವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಬೀದರ್ ಜಿಲ್ಲೆಯನ್ನು ಮತ್ತೊಮ್ಮೆ ಗೆಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತಿಗೆ